ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಸಮಗ್ರ ಕೃಷಿ ಮಾಡ್ತಾ ಇದ್ದೀನಿ. ಅಂದರೆ ಸಮಗ್ರ ಕೃಷಿ ಅಂದರೆ ನನಗೆ ತಿಳಿದ ಮತ್ತು ತಿಳ್ಕೊಂಡು ಏನೇನು ವ್ಯವಸಾಯ ಮಾಡ್ಬೋದು. ನಾವು ಮೂಲತಃ ರೈತರ ಮಕ್ಕಳೇ ಆದರೂ ನಮಗೆ ತುಂಬ ಗ್ಯಾಪ್ ಆಯಿತು. ನಮ್ಮ ತಂದೆಯವರು ನಮ್ಮ ತಾತವರು ಎಲ್ಲ ತುಂಬ ಗ್ಯಾಪ್ ಆಯಿತು. ಈ ಅಗ್ರಿಕಲ್ಚರ್ನ ಇದು ಮಾಡಿ ಒಂದು 20 ವರ್ಷ ಆಗೋಗ್ಬಿಡ್ತು. ನಾನೀಗ ಒಂದು 5 ವರ್ಷದಿಂದ ಮತ್ತೆ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನಮ್ಮ ತಾತ ಅವರು ನಮ್ಮ ತಂದೆ ಬಿಟ್ಕೊಡ್ಬೇಕಾದ್ರೆ 200 ತೆಂಗಿನ ಮರ ಮಾತ್ರ ಇತ್ತು ನಮ್ಮ ಜಮೀನಲ್ಲಿ. ಮತ್ತು ನಮ್ಮ ತಂದೆಯವರು ನನಗೆ ಕೊಟ್ಟಾಗ ಬರೀ 180 ಗಿಡ ಇತ್ತು. ಇನ್ನಿನ್ನು 20 ಗಿಡ ಕಮ್ಮಿನೇ ಆಗೈತೆ ಹೊರತು ಜಾಸ್ತಿ ಆಗಿರಲಿಲ್ಲ. ಈಗ ನಾನು ಈ ಒಂದು 5 ವರ್ಷದಲ್ಲಿ ಕಮ್ಮಿ ಅಂದರೂ 5,000 to 6,000 ಗಿಡಗಳನ್ನ ಇಟ್ಟಿದ್ದೀನಿ. ಯಾವುದ್ಯಾವುದು ನನಗೆ ತಿಳುವಳಿಕೆ ತಿಳ್ಕೊಂಡು ಇಡೋದಕ್ಕೆ ಸಾಧ್ಯನೋ ನನ್ನ ಜಮೀನಲ್ಲಿ ಅಷ್ಟು ಗಿಡಗಳನ್ನ ಇಟ್ಟು ಅದನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದೀನಿ. ನಾನು ಈಗಿನ ಯೂತ್ಸಲ್ಲಿ ಏನು ಹೇಳೋದು ಅಂದರೆ, ಈಗ ಒಂದು ಸಣ್ಣ ರೈತರು ಇರ್ತಾರೆ, ಎಲ್ಲ ಜಮೀನು ರೋಡ್ ಸೈಡ್ ಇರುತ್ತೆ, 1-2 ಎಕರೆ ಇರುತ್ತೆ. ತಂದೆಗೂ ಆಗಲೇ ವಯಸ್ಸಾಗೈತೆ, ಮಾಡೋಕ್ಕಾಗಲ್ಲಪ್ಪ ಮಾಡೋ ಮನೆ ಅಂದರೆ ಅವನೆಲ್ಲೋ ಬೆಂಗಳೂರು ಸೇರ್ಕೊಂಡ್ಬಿಟ್ಟು ಅವನಿಗೆ ಆಗಲೇ ಮೈ ಬಗ್ಸೋಕ್ಕಾಗಲ್ಲ, ಚಲಿಕೆ ಯಾರು ಹಿಡಿತಾರೆ, ಇದ್ಯಾರು ಹಿಡಿತಾರೆ, ಕೆಲಸದವ್ರು ಸಿಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಸೆಟ್ಲ್ ಆಗಿರ್ತಾನೆ. ತಂದೆ ಇನ್ನೇನು ಮಾಡೋಕ್ಕಾಗುತ್ತೆ, ಆಯಿತು ಬಿಡಪ್ಪ. ತಂದೆಗೂ ಭಾಳ ದಿವಸದಿಂದ ಒಂದು ಮನೆ ಕಟ್ಟೋ ಆಸೆ ಇರುತ್ತೆ, ಮಗನಿಗೆ ಕಾರ್ ತಗೊಂಡು ಬೈಕ್ ತಗೊಂಡು ಶೋಕಿ ಮಾಡೋ ಆಸೆ ಇರುತ್ತೆ. ಸರಿ, 1 ಎಕರೆ ಮಾರೋಣ ಅಪ್ಪ ಅಂತ ಅಂತಾನೆ. ಇಲ್ಲಪ್ಪ ಮಾರಲ್ಲ ನಿಮ್ಮ ತಾತಂದು ಅಂದರೆ, ಇಲ್ಲ ಮಾರೋಣ ಅಂತ ಹಠ ಬಿದ್ದು 3 ದಿವಸ ಊಟ ಬಿಡೋದು, ಮನೆಗೆ ಬರ್ದಂಗಿರೋದು ಮಾಡಿದಾಗ ತಂದೆನೂ ಒಪ್ಕೋಬೇಕಾಗತ್ತೆ. ಮಾರ್ತಾರೆ ಜಮೀನು. ಅಲ್ಲಿಗೆ ಅವರ ತಾತ ಮುತ್ತಾಂತರಂದು ಕಷ್ಟಪಟ್ಟು ಅವಾಗ 50 ರೂಪಾಯಿನೋ 100 ರೂಪಾಯಿನೋ ಇರುತ್ತೆ ಜಮೀನು. ಆದರೆ ಅವತ್ತಿಂದು 50 ರೂಪಾಯಿ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಅಲ್ಲಿಂದ ಎಷ್ಟೋ ವರ್ಷಗಳಿಂದ ತಾತ ಮುತ್ತಾತರುಗಳು ವ್ಯವಸಾಯ ಮಾಡಿದ ಭೂಮಿನ ಈಗಿನ ಪೀಳಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲ ಅದನ್ನು ಮಾರಿ ಮತ್ತೆ ಇವತ್ತಿನ ದಿವಸದಲ್ಲಿ 1 ಅಡಿ ಜಾಗ ತಗೊಳ್ಳೋದು ತುಂಬ ಕಷ್ಟ ಇದೆ. ಮಾರೋದು ತುಂಬ ಸುಲಭ. ನಾನು ಹೇಳ್ತಿದ್ದೀನಿ, ರೈತರೇ ದಯವಿಟ್ಟು ಜಮೀನನ್ನು ಮಾರಕ್ಕೆ ಹೋಗ್ಬೇಡ್ರಿ. ರೈತರು ಬಡವರಲ್ಲ. ರೈತರು ಇದೇ ಇನ್ನು 4 ರಿಂದ 5 ವರ್ಷ ಹೋದರೆ ನಿಮ್ಮ ಹತ್ರ 10 ಕುಂಟೆ ಇರಲಿ, ಅದರಲ್ಲಿ